ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ, ಶ್ರೇಯಾಂಶ್ ಅಂಗನವಾಡಿಗೆ ಹೋಗೋದು. ಆ್ಯಕ್ಚುಲಿ ನಾನು ನಿಜವಾಗ್ಲೂ ನಂಬ್ಕೊಂಡೇ ಇದ್ದಿಲ್ಲ ಅವನು ಇಷ್ಟು ಹ್ಯಾಪಿಯಾಗಿ ಅಂಗನವಾಡಿಗೆ ಹೋಗಿ ಕೂತು ಎಲ್ಲರ ಜೊತೆ ಊಟ ಮಾಡಿಕೊಂಡು ಬೆರ್ತಿ ಆಟ ಆಡ್ಕೊಂಡು ಖುಷಿಯಾಗಿರ್ತಾನೆ ಅಂತ. ಗಾಡ್ ಗ್ರೇಸಿಂದ ಎಲ್ಲ ಸಾಧ್ಯವಾಯಿತು. ನೆನ್ನೆದು ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗೈಸ್, ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದಾರೆ ಅಮ್ಮ, ಮತ್ತು ನೈಟ್ ಮಾಡಿದ ಬಿರಿಯಾನಿ ಸ್ವಲ್ಪ ಬಾಕಿ ಇದೆ. ಇವಾಗ ಶ್ರೇಯಾಂಶಿಗೆ ಹೊರಡ್ಸಿದ್ದೀನಿ ಅಂಗನವಾಡಿಗೆ ಹೋಗೋಕ್ಕೆ. ನಾನು ಯಾಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ, ನನಗೆ ಗೊತ್ತು. ಯಾಕೆ ಅಂತ ಇನ್ನು ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಇದರಲ್ಲೇ ಬ್ಲಾಗಲ್ಲೇ ಹಾಕ್ತೀನಿ ಯಾಕೆ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ. ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಿದೆ ಇಯರಿಂಗ್ಸ್ ಅಲ್ವಾ. ಓಕೆ, ಈಗ ಶ್ರೇಯಾಂಶಿಗೆ ಆಲ್ರೆಡಿ ಟೈಮ್ ಆಗಿದೆ, ಕರ್ಕೊಂಡು ಹೋಗ್ಬಿಡೋಣ ಬನ್ನಿ. ಗೈಸ್, ಇವಾಗ ನಾವು ಹೊರಟ್ವಿ ಅಂಗನವಾಡಿಗೆ ಶ್ರೇಯಾಂಶನ ಬಿಡೋಣ ಅಂತ. ಶ್ರೇಯಾಂಶ್ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಅವನಿಗೆ ಇವತ್ತು ತಲೆ ಸ್ನಾನ ಮಾಡಿಸಿಲ್ಲ, ಎಣ್ಣೆ ಹಾಕಿದ್ದೀನಿ. ಇವಾಗ ಅಂಗನವಾಡಿಯಿಂದ ಬಂದ ಮೇಲೆ ತಲೆಗೆ ಸ್ನಾನ ಮಾಡಿಸೋಣ ಅಂತ ಇವಾಗ ಬರೀ ಮೈಗೆ ಮಾಡಿಸಿದ್ದೇನೆ. ಬಾಯ್ ಏಕೆ. ಓಕೆ, ಎಕ್ಸ್ಕ್ಯೂಸ್ ಮೀ ಚೋಚಾ. ಮ್ಯಾಮ್ ಹೋಗು. ಗೈಸ್, ಶ್ರೇಯಾಂಶಿನ ಬಿಟ್ಟು ಅಕ್ಷಯನ ನಾನು ಹೋಗಿದ್ವಿ ಬಿಟ್ಟು ಬರೋಕ್ಕೆ. ಬಿಟ್ಬಿಟ್ಟು ಇವಾಗ ಮತ್ತೆ ಅಕ್ಷಯನ ಮನೆಗೆ ಹೋಗ್ತಿದ್ದೀನಿ. ಇವತ್ತೊಂದು ಶೂಟ್ ಇದೆ ಅಲ್ಲ, ಅದು ಮಾಡಬೇಕಂತ ಏನಂತ ಗೊತ್ತಿಲ್ಲ, ನೋಡೋಣ. ಆ ಶೂಟ್ ಏನಾದರೂ ಎಲ್ಲ ಮುಗ್ದಾದರೆ ನಾನು ಈ ವಿಡಿಯೋಲ್ಲೇ ಹಾಕ್ತೀನಿ, ಅದರ್ವೈಸ್ ಈ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋ ಆ ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಓಕೆನಾ? ನಾನೇನು ಮಾತಾಡ್ತಿರೋ ನನಗಂತೂ ಗೊತ್ತಿಲ್ಲ, ನೋಡೋಣ. ಆದರೆ ಕ್ಯಾಮ್ರಾ ಮುಂದೆ ಈ ಥರ ಎಲ್ಲ ಬಂದರೆ ನನಗೆ ತುಂಬ ಖುಷಿ. ಏನೆಲ್ಲದು ಎಲ್ಲ ಅಕ್ಷಯ ನನಗೆ ಥ್ಯಾಂಕ್ಸ್ ಹೇಳಬೇಕು, ಅವರಿಂದನೇ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು. ಇವಾಗ ನಾನೊಂದು ಶೂಟ್ ಮಾಡ್ತಾಯಿದ್ದೀನಿ ನನ್ನ ಅಣ್ಣಂದು ಫೋಟೋಗ್ರಫಿ ಬಗ್ಗೆ. ಅದು ಯಾವ ಫೋಟೋಗ್ರಫಿ ಅಂತೆಲ್ಲ ನಿಮಗೆ ನಾನು ಕೆಳಗೆ ಟ್ಯಾಗ್ ಮಾಡಿರ್ತೀನಿ. ಅಂತ ಇವಾಗ ಶೂಟ್ ಮಾಡ್ತಿದ್ದಾರೆ ನೋಡಿ, ಅದಕ್ಕೆ ಎಷ್ಟು ಚೆನ್ನಾಗೆಲ್ಲ ತಗೊಂಡು ರೆಡಿ ಆಗಿದ್ದೀವಿ. ನಾನು ನನ್ನ ತಂಗಿ ಫೇಸ್ ಒಂದು ಸ್ವಲ್ಪ ತೋರಿಸು. ನನ್ನ ತಂಗಿ ನಾನು ಇವಳು ಇಬ್ಬರು ಇವಾಗ ಶೂಟ್ಗೆ ರೆಡಿಯಾಗಿ ನಿಂತ್ಕೊಂಡಿದ್ವಿ. ಇದು ನಮ್ಮ ಅಣ್ಣ, ಇವರು ಶೂಟ್ ಮಾಡ್ತಾ ಇರೋದು. ಅದೇನಕ್ಕೆ ಗಟ್ಟಿ ಬ್ಯಾಕಲ್ಲಿ ಬೈಕ್ ಡಿಸ್ಟ್ರಾಕ್ಟ್ ಆಗುತ್ತೆ ಅಂತ ಈಗ. ಗೈಸ್, ಇವಾಗ ಶೂಟ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ತಂಗಿ ಹೋಗ್ತಿದ್ದೀನಿ. ಇಲ್ಲಿ ನೋಡಿ, ಇವಳು ಪಪ್ ತಿಂತ ಇದ್ದಾಳೆ, ಚೈಲ್ಡ್ ಇವಳು. ಈಗ ಮನೆಗೆ ಹೋಗಿ ಗೈಸ್ ಕೆಲಸ ಇದು ಬಾಕಿ ಇದೆ. ನೆಕ್ಸ್ಟ್ ಶ್ರೇಯಾಂಶ ಕರ್ಕೊಂಡು ಬರಬೇಕು, ನೋಡೋಣ. ಇನ್ನೊಂದಿದೆ ಅಂತ ಹೇಳಿದ್ದಾರೆ, ಇವತ್ತು ತೆಗಿತಾರ ಗೊತ್ತಿಲ್ಲ. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು, ಮನೆಗೆ ತಗೊಂಡೋಗಿರ್ತೀನಿ. ಇದು ಅಕ್ಷಯನ ಚೆನ್ನಾಗಿರೋ ಫೋಟೋ ತೆಗೆದಿದ್ದಾರೆ, ಅದು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಯಾರಿಗೆ ಒಳ್ಳೊಳ್ಳೆ ಫೋಟೋಸ್ ಬೇಕು ನಮ್ಮ ಅಣ್ಣಂಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ID ನಾನು ಕೆಳಗೆ ಹಾಕಿರ್ತೀನಿ, ಆವಾಗಲೇ ಹೇಳ್ದಂಗೆ ಟ್ಯಾಗ್ ಮಾಡಿರ್ತೀನಿ. ಓಕೆ, ಇವಾಗಷ್ಟೇ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇವಾಗ ಲಂಚ್ ಮಾಡೋಣ ಅಂತ. ಆ್ಯಕ್ಚುಲಿ ಗೈಸ್, ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಮಾಡಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಶ್ರೇಯಾಂಶಿಗೆ ಅಂಗನವಾಡಿ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡೆ. ಶೂಟ್ ಇರೋದು ಅರ್ಜೆಂಟಿಂದ ಹೇಳಿದ್ರಿಂದ ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ. ಹಾಗಾಗಿ ಇವಾಗ ಮಾರ್ನಿಂಗಿಗೆ ಏನು ಹಾಕ್ಕೊಂಡಿದ್ದೆ ಅದನ್ನೇ ಇವಾಗ ತಿನ್ನೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಏನಂತ ಹೇಳಿದರೆ, ಪ್ರಮೋದವರು ಯಾವಾಗಲೂ ಹೇಳ್ತಾಯಿದ್ರು, ಆಜ್ಞಾ ಫೋಟೋಗ್ರಫಿ ಬಗ್ಗೆ ಹೇಳು ಅಂತ. ಅದಕ್ಕೊಂದು ಟೈಮ್ ಬರುತ್ತೆ, ಅವಾಗ ಹೇಳ್ತೀನಿ ಅಂತ ಹೇಳ್ತಿದ್ದೆ. ಯಾಕೆ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿದೆ ಅಂದರೆ, ಈಗ ನಾನು ಸುಮ್ಮನೆ ಹೇಳ್ಬೋದು, ಫೋಟೋಗ್ರಫಿ ಇದೆ, ಚೆನ್ನಾಗಿ ತೆಗಿತಾರೆ, ನೀವು ಕಾಂಟ್ಯಾಕ್ಟ್ ಮಾಡಿ, ಅದು ಇದು ಅಂತೆಲ್ಲ. ಹಂಗೆ ಹೇಳೋ ಬದಲು ರಿಯಲಿಸ್ಟಿಕ್ಕಾಗಿ ಹೇಗೆ ಬರುತ್ತೆ, ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರೂಫ್ ಸಮೇತ ನಿಮಗೆ ತೋರಿಸ್ಬೇಕು ಅಂತ. ಹಾಗಾಗಿ ಆ ಟೈಮ್ ಇವತ್ತು ಕೂಡುವಂತ ಅನಿಸುತ್ತೆ. ಅಣ್ಣ ಹೇಗೆಲ್ಲ ಕ್ಯಾಪ್ಚರ್ ಮಾಡೋದು, ತುಂಬಾ ಸರ್ಕಸ್ ಎಲ್ಲ ಮಾಡ್ತಾರೆ ಪಾಪ. ತುಂಬಾ ಖುಷಿಯಾಗುತ್ತೆ ಅವ್ರ ಜೊತೆ ನಾವು ಒಂದೇನಾದರೂ ವರ್ಕ್ನ ಒಪ್ಕೊಳ್ತೀವಿ ಅಂತ ಹೇಳಿದ್ರೆ. ಯಾಕಂದರೆ ಅಷ್ಟು ಅದಕ್ಕೆ ಎಫರ್ಟ್ ಹಾಕ್ತಾರೆ. ಅಂದರೆ ಸುಮ್ಮನೆ ಕಾಟಾಚಾರಕ್ಕೇನು ತೆಗೆಯೋದಿಲ್ಲ. ತುಂಬ ನೀವು ಅವ್ರದ್ದು ವೆಬ್ಸೈಟ್ ಎಲ್ಲ ಇದೆ ಅನಿಸುತ್ತೆ, ಮೇ ಬಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲೇ ನೀವು ನೋಡಿದ್ರೆ
ಕ್ಲೈಂಟ್ಸಿಂದು ರಿವ್ಯೂ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಹೇಗೆಲ್ಲ ಇರುತ್ತೆ ಫೋಟೋಗ್ರಫಿ ಅವ್ರದ್ದು ಅಂತೇಳ್ಬಿಟ್ಟು. ಅಷ್ಟು ಎಲ್ಲ ಪಾಸಿಟಿವ್ ರಿವ್ಯೂನೇ ಇರೋದು. ನಾನು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ, ಅಂದರೆ ನನ್ನ ಸಬ್ಸ್ಕ್ರೈಬರ್ ಯಾರು ನನ್ನ ಫಾಲೋ ಮಾಡ್ತಾಯಿದ್ದೀರಾ, ಇಲ್ಲ ಫಾಲೋ ಮಾಡ್ತಾ ಇಲ್ಲ, ನನ್ನ ವೀಡಿಯೋ ಅದು ವ್ಯೂ ಮಾಡ್ತಾಯಿದ್ದೀರಾ ಅಂದರೆ ಪ್ಲೀಸ್ ಒಂದು ಸತಿ ಅವ್ರದ್ದು ಪೇಜ್ನ ವಿಸಿಟ್ ಮಾಡಿ. ಅಟ್ಲೀಸ್ಟ್ ಒಂದು ಫೋಟೋಸ್ ತೆಗೆದು ನೋಡಿ, ಅವ್ರು ತೆಗೆದಿರೋ ಒಂದು ಪ್ರಾಜೆಕ್ಟ್ಗಳಿಂದ ಫೋಟೋಸ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಇನ್ಸ್ಟಾಗ್ರಾಮು ಬೇರೆಯವ್ರು ಹಾಕಿರೋ ಸ್ಟೇಟಸ್ಗಿಂತ ಅವ್ರದನ್ನೇ ಹೋಗ್ಬಿಟ್ಟು ಅವ್ರು ತೆಗೆದಿರೋದೇ ಅವ್ರದನ್ನೇ ಹೋಗಿ ನೋಡಿ ಅವ್ರ ಜೊತೆ ಮಾತಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಫೋಟೋಸ್ ತೆಗಿತಾರೆ, ಹೇಗೆಲ್ಲ ಇರುತ್ತೆ ಅಂತ. ಒಂದು ಏನು ಖುಷಿ ಆಗುತ್ತೆ ಅಂದರೆ ಫ್ರೆಂಡ್ಲಿ ನೇಚರಾಗಿ, ಅಂದರೆ ನಮ್ಮದೇ ಒಂದು ಕುಟುಂಬದ ಫೋಟೋ ತೆಗಿಬೇಕಾದ್ರೆ ನಾವು ಎಷ್ಟು ಎಕ್ಸೈಟ್ಮೆಂಟಲ್ಲಿ ತೆಗಿತೀವಿ ಆ ಎಕ್ಸೈಟ್ಮೆಂಟ್ ಅವ್ರದಲ್ಲಿ ಇರುತ್ತೆ. ಒನ್ಸ್ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಮತ್ತೆ ಹೇಳೋದಿಲ್ಲ, ಅವ್ರ ಕಾಂಟ್ಯಾಕ್ಟ್ ಏನಿದೆ ಇನ್ಸ್ಟಾಗ್ರಾಮಿನ ಪೇಜಿಂದು ಲಿಂಕ್ನ ಕೆಳಗೆ ಹಾಕಿರ್ತೀನಿ, ಒನ್ಸ್ ವಿಸಿಟ್ ಮಾಡಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಶ್ರೇಯಾಂಶನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಕರೆಕ್ಟು 12:30 ಇಲ್ಲಿಂದ ಹೊರಡೋಣ ಅಂತಿದ್ದೀನಿ. ಅವ್ನು ಊಟ ಮಾಡಿ ಮಲಗಿರ್ತಾನೆ ಏನೋ ಗೊತ್ತಿಲ್ಲ ಗೈಸ್, ನೋಡೋಣ. ಈಗ ನಾನು ಊಟ ಮುಗಿಸ್ಕೊಂಡ್ಬಿಡ್ತೀನಿ ಸದ್ಯಕ್ಕೆ. ತುಂಬಾ ಹಸಿವು ಆಗ್ತಾ ಉಂಟು, ಮತ್ತು ಕ್ಯಾಮ್ರಾ ಹಿಂಗೆ ಹಿಡ್ದು ಕೈ ನೋವ್ತಿದೆ. ನಂಗೆ ಫಸ್ಟೇ ಕೈ ನೋವು ಇದರಿಂದ ಕೈ ತುಂಬ ನೋವ್ತಾ ಇದೆ ಗೈಸ್. ಇವಾಗ ಶ್ರೇಯಾಂಶನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಟೈಮ್ ಬಂದು 2:15. ನಾನು ಆವಾಗಲೇ 12 ಕಾರಿಗೆ ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟೆ ಬೈ ಮಿಸ್ಸಾಗಿ. ನಾನು ಹೋಗ್ತಿರೋದು 2:15ಗೆ ಅವನಿಗೆ ಇವಾಗ ರಿಸೀವ್ ಮಾಡ್ಕೊಳಕ್ಕೆ. ಆ್ಯಕ್ಚುಲಿ ಮಾರ್ನಿಂಗ್ ಏನಾಯ್ತಂದರೆ ಅವನಿಗೆ ಅಂಗನವಾಡಿಗೆ ಬಿಟ್ಟು ಅವನಿಗೆ ಬಾಯ್ ಕೂಡ ಹೇಳಿಲ್ಲ ನಾನು, ಹಾಗೇ ಬಂದುಬಿಟ್ಟೆ. ಅಕ್ಷರನೇ ಅವ್ರಿಗೆ ಟೈಮ್ ಆಗುತ್ತೆ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಪಾಪ ಅವ್ನು ಹಿಂದೆ ತಿರುಗಿ ನೋಡಿರ್ತಾನೆ ನಾನು ಇದ್ದೀನಾ ಅಂತೇಳ್ಬಿಟ್ಟು. ಮಿಸ್ ಮಾಡ್ಕೊಂಡ್ರೆ ಏನು ಅಂತಲೇ ಗೊತ್ತಿಲ್ಲ. ನನಗಂತೂ ಅಲ್ಲಿಂದ ಬಂದ ಮೇಲಿಂದ ಸಮಾಧಾನವೇ ಇಲ್ಲ. ಅಯ್ಯೋ ನನ್ನ ಹುಡ್ಕುದ್ನ ಅವನಿಗೆ ಬಾಯ್ ಹೇಳಿಲ್ವಲ್ಲ ಅಂತ ಏನೇನೋ ಅನಿಸ್ತಾಯಿದೆ. ಅವಾಗವಾಗ ಇಲ್ಲೇ ಶ್ರೇಯಾಂಶ್ ಎಲ್ಲೋ ಇದ್ದಾನೆ ನನ್ನ ಪಕ್ಕ ಅಕ್ಕಪಕ್ಕ ಅಂತಲೂ ಅನಿಸ್ತಾಯಿತ್ತು. ಮಾತಾಡ್ತಿದ್ರೆ ಅವನದೇ ಹೆಸರು ಬರ್ತಾಯಿತ್ತು. ಅಮ್ಮುಕುಟ್ಟಿ ಜೊತೆ ಮಾತಾಡ್ತಾ ಕೂತಿದ್ದೆ ಅಲ್ಲಿ ಸುಜಮ್ಮ ಮನೇಲಿ ಇದ್ನಲ್ಲ ವೀಡಿಯೋ ಮಾಡಬೇಕಾದ್ರೆ. ಅವಾಗಲೂ ಅಷ್ಟೇ ಅಮ್ಮುಕುಟ್ಟಿಗೆ ಸಡನ್ ಹೇಳೋಣ ಅಂತ, ಶ್ರೇಯಾಂಶ್ ಆಟಾಡ್ತಿದ್ದಾನ ಅಂತ ಅವಳ ಹತ್ರ ಕ್ವಶನ್ ಕೇಳೋಣ, ಶ್ರೇಯಾಂಶ್ ಎಲ್ಲೋದ ಅಂತ ಕೇಳೋಣ, ಏನೇನೋ ಅನಿಸ್ಬಿಡ್ತಾಯಿತ್ತು. ಯಪ್ಪ, 2ನೇ ದಿನಕ್ಕೆ ಈ ಥರ ನಂದು. ನಿಜವಾಗ್ಲೂ ಅವನ್ನ ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ ಗೈಸ್. ಪ್ರಮೋದರ ಹತ್ರ ಹೇಳ್ತೀನಿ ನಾನು, ಶ್ರೇಯಾಂಶನ ಬಿಟ್ಟು ನಾನು ಆರಾಮಾಗಿರ್ತೀನಿ ಹಂಗೆ ಹಿಂಗೆ ಅಂತ, ಬಟ್ ಆಗೋದಿಲ್ಲ. ನಂಗೆ ಇವಾಗಲೂ ಮಾತಾಡ್ಬೇಕಾದ್ರೆ ದುಃಖ ಬರ್ತಾಯಿದೆ. ಇನ್ನು ಸ್ಕೂಲಿಗೆಲ್ಲ ಹೆಂಗೆ ಕಳಿಸ್ತೀನೋ ಅವ್ನ ಹತ್ರ ಅಂತ ನನಗೆ ಸಹಿಸೋಕ್ಕಾಗೋದಿಲ್ಲ. ಆದ್ರೂ ಅವನು ಹತ್ರ ಬಿಟ್ಟರು ನನಗೆ ಬೇಜಾರಾದರೂ ಆಗಿಲ್ಲ ಅಂದರೂ ಅವನ್ನ ಕಳಿಸ್ಲೇಬೇಕು. ಯಾಕಂದರೆ ಎಷ್ಟು ದಿನ ಮನೆಯಲ್ಲಿ ಸಣ್ಣ ಮಗುನ ಕೂರಿಸ್ಕೊಳಕ್ಕಾಗುತ್ತೆ. ಅವರು ಸ್ಕೂಲಿಗೆ ಹೋಗ್ಬೇಕು, ಓದಬೇಕು, ಅವನು ದೊಡ್ಡ ವ್ಯಕ್ತಿ ಆಗಬೇಕು. ಇವಾಗ ಖುಷಿ ಆಗ್ತಾಯಿದೆ ಅವನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಅವ್ನು ಏನೇನು ಮಾಡ್ದ ಎಲ್ಲ ಅವ್ನ ಬಾಯೆಲ್ಲ ಕೇಳೋಣ. ಈಗ ಹೋದ ತಕ್ಷಣ ಅವನು ತುಂಬ ಖುಷಿ ಆಗ್ತಾನೆ. ನೆನ್ನೆನೂ ಅಷ್ಟೇ, ನಾನು ಹೋಗಿದ ತಕ್ಷಣ ಬ್ಯಾಗ್ ಹಾಕೊಂಡು ಹಾಗೆ ಓಡಿ ಬಂದುಬಿಟ್ಟ. ನನಗೊಳ್ಳೆ ಸ್ವರ್ಗನೇ ಸಿಕ್ಕಿದಂಗೆ ಆಗಿಬಿಡ್ತು. ಅಯ್ಯೋ, ಇವಾಗ ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ಖುಷಿಯಲ್ಲಿ ಜೋಶಲ್ಲಿ ಹೋಗ್ತಾಯಿದ್ದೀನಿ. ಒಳ್ಳೆ ನಂಗೆ ಕೋಟಿ ರೂಪಾಯಿ ಸಿಕ್ಕಷ್ಟು ಖುಷಿ ಆಗ್ತುಂಟು ಅವನ್ನ ಕರ್ಕೊಂಬರಕ್ಕೆ ಹೋಗೋದು. ಮನೇಲಿರ್ಬೇಕಾದ್ರೆ ಎಷ್ಟು ತರಲೆ ಮಾಡಿ ನನಗೆ ಇರಿಟೇಟ್ ಮಾಡ್ತಾನೆ, ಎಷ್ಟು ಬೈಸ್ಕೊತಾನೆ. ದೂರ ಇರ್ಬೇಕಾದ್ರೆ ಅಷ್ಟೇ ದುಃಖ ಕೊಡ್ತಾನೆ ಅವ್ನು ನನಗೆ. ಇನ್ನೂ ಬೇಕು ಅವ್ನು ನನ್ನ ಜೊತೆನೇ ಅನಿಸುತ್ತೆ. ಕರ್ಕೊಂಬರ್ತೀನಿ. ಅಳ್ತಾ ಇದ್ನವ. ಆಮೇಲೆ ಸಮಾಧಾನ ಆದ್ನಾ? ಊಟ ಹೌದಾ? ಹೇಳ್ತಾನೆ ಅಲ್ಲ. അതെയാ, പേരെന്ത്? അറിയില്ലേ? പിന്നെ എന്തെല്ലാം ആക്കി ഇന്ന് രാവിലെ ഇന്ന് അംഗൻവാടിയില്? ചിക്കനാ? സന്ധ്യക്ക് ചിക്കനോ തന്നാ? എനിക്ക് ചിക്കന് വേണ്ട, എനിക്ക് മാത്രം തന്നിട്ടേ ഇല്ല. അതെയാ, നിങ്ങൾ പറയാറുന്നല്ലേ എനിക്ക് ഇറച്ചി വേണോന്ന്? അയ്യാ, ഞാന് ദിവ്യ ഇറച്ചി കൊണ്ടുവരാറുന്നല്ലേ. അതെയാ, ഓഹോ. നിങ്ങൾ എന്ത് പഠിച്ചു? ABCD അത്ര അതറിയോ അല്ലേ? അറിയാത്തത് എന്ത് പഠിച്ചു? 1 2 3 4 5 അതും അറിയാം കുട്ടിക്ക്. 1 2 പഠിച്ചാ? എങ്ങനെ പറയും നോക്കട്ടെ.
1 2 3 ಅದಲ್ಲಮ್ಮ 1 2 3 4 ಅದು ಪಡ್ತಿಟ್ಲೆ ಇಲ್ಲೇ ಸರಿಯಪ್ಪ ഇന്ന് നാളെ ആവില്ല തോന്നുന്നു മറ്റന്നാ വരുന്നു അംഗൻവാടിക്ക് നാളെ ಇಲ್ಲ ನಾಳೆ പോവೋ ಐಸ್ ನಿನ್ನೆಯಿಂದ ಚಿಕನ್ ಕೇಳ್ತಿದ್ದೇನೆ ಹಾಗಾಗಿ ಇಲ್ಲಿ ಚಿಕನ್ ತಗೊಂಡು ಹೋಗೋಣ ಅಂತ ಚಿಕನ್ ಸ್ಟಾಲಿಗೆ ಹೋಗ್ತಾ ಇದ್ದೀವಿ ನಾನು ಶ್ರೇಯಾಂಶ್ ಚೋಕಿ 1 kg ಚಿಕನ್ ಬರೀ 1 kg ಚಿಕನ್ ಕೊಡಿ ಬರೀ നിങ്ങൾ ಚೋಕಿ ಅಯ್ಯೋ ಚಿಕನ್ ತಗೊಳಕ್ಕೆ ಬಂದು ಯಾರೂ ಕಾಣ್ತಾ ಇಲ್ವಲ್ಲಪ್ಪ ಸನ್ನಿ ಯಾರೂ ಇಲ್ಲ ಅಲ್ಲ ಚಿಕನ್ ಮೇಡ್ಕೇನೆಪ್ಪ ಯಾರೂ ಇಲ್ಲ ಅಂಗಡಿಯಲ್ಲಿ ಕರಿ ಅಂಕಲ್ ಕರಿ ನಾನು ಕರೆದ್ರೆ ಅವ್ರು ಬರಲ್ಲಂತೆ ಶ್ರೇಯಾಂಶ್ ಕರೆದ್ರೆ ಬರ್ತಾರೆ ಜ್ವರ ಕರೀರಿ ಅಂಕಲ್ ಹಾಂ ಚಿಕನ್ ಕೊಡಿ ಅಮ್ಮಿ ಬರೀ ಹಲೋ ಕಾಣೇನಿಲ್ಲಲೇ ಅಂಕಲ್ ಬನ್ನಿ ಚಿಕನ್ ಕೊಡಿ ಬರೀ ಹ್ಞೂ ಓ ಫ್ರೈ ಹಾಕಿಟ್ಟು ದಿವ್ಯಕ್ಕೆ ಬರೀತಾರ ದಿವ್ಯಾ ಎಪ್ಪ ಬರೀತಾರು ಬರೀತಾರ ಇಪ್ಪ ಬಾನ എന്ത് വീണത് ഇപ്പൊ വേണം എനിക്ക് ഇപ്പൊ വേണം നിക്ക് ആൾക്കാർ വരട്ടെ അങ്കിൾ വരട്ടെ അങ്കിൾ വന്നാല് എനിക്ക് പേടിയാവുണ്ട് അത്ര അതെയാ ഞാൻ വരുമ്പോ കക്കകളി ഒട്ടാച്ചിട്ടുണ്ട് ചെറുതിനു ബെറുതിനു ഓടിയിട്ട് സുസ്താവുണ്ടത്തെ അയ്യോ ഇപ്പൊ എന്താക്കണത് എനിക്ക് തണുക്കുണ്ട് ആ കുളിപ്പിക്കാനോ ഇതിനെ കുളിപ്പിക്കാനാ ഓ കുളിപ്പിച്ചായിട്ട് പിന്നെ ചോറ് കൊടുത്തായിട്ട് ಗೈಸ್ ಇವಾಗ ಶ್ರೇಯಾಂಶ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ನಾನು ವಿರಾಜಪೇಟೆಯಿಂದ ಮನೆಗೆ ಬರ್ಬೇಕಾದ್ರೆ ಅಲ್ಲಿ ಯಾವಾಗಲೂ ಒಂದು ಅಕ್ಕ ಅವ್ರ ಮಗು ಸಣ್ಣದು ಒಂದು LKG UKG ಇರ್ಬೋದು ಆ ಮಗುನ ಕರ್ಕೊಂಡು ಬಸ್ಸಲ್ಲಿ ಹೋಗ್ತಾಯಿದ್ರು ಯಾವಾಗಲೂ ನಂಗೆ ಆಸೆ ಆಗ್ತಿತ್ತು ನಾನು ಯಾವಾಗ ಶ್ರೇಯಾಂಶ್ನ ಹಿಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಟ್ ಈ ಫೀಲಿಂಗ್ಸ್ ತುಂಬಾ ಚೆನ್ನಾಗಿದೆ ಈ ಫೀಲಿಂಗ್ ಅವನ್ನ ಕರ್ಕೊಂಡು ಹೋಗೋದಿದೆ ಈ ಥರ ಬ್ಯಾಗೆಲ್ಲ ಹಾಕ್ಸ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಖುಷಿಯಾಗುತ್ತಿದೆ ಎಲ್ಲ ಹಾಂ ಈ ಥರ ನನ್ನ ಜೀವನದಲ್ಲಿ ಈ ಥರ ದಿವಸ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ ಅಂದರೆ ಇದು ಎಲ್ಲರಿಗೂ ಆಗುತ್ತೆ ಮದುವೆ ಆದಮೇಲೆ ಮಗು ಆಗಿ ಹಿಂಗೆ ಕರ್ಕೊಂಡು ಹೋಗೋದು ಬಟ್ ಏನೋ ಒಂಥರ ನಮಗೆ ಚೈಲ್ಡ್ ಮೈಂಡ್ ಇರ್ಬೇಕಾದ್ರೆ ಅನಿಸುತ್ತಲ್ವ ಓ ನಾವು ದೊಡ್ಡವರಾಗ್ತೀವ ನಮಗೆ ಮದುವೆ ಆಗುತ್ತಾ ಮಗು ಹೋಗುತ್ತಾ ಅಂತೆಲ್ಲ ಆ ಥರ ಎಲ್ಲ ಮೈಂಡ್ಸೆಟ್ ನನಗೂ ಇತ್ತು ಬಟ್ ಇವಾಗ ಇನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಏನೋ ಒಂದು ಪ್ರೌಡ್ ಫೀಲ್ ಆಗ್ತಾ ಉಂಟು ಇನ್ನು ಕರ್ಕೊಂಡು ಹೋಗೋದು ಈ ಥರ ಬ್ಯಾಗೆಲ್ಲ ಹಾಕ್ಕೊಂಡು ಚೆಂದ ಅಲ್ವಾ ಈ ಥರ ಫೀಲ್ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆದವ್ರಿಗೆ ಈ ಫೀಲ್ ಅರ್ಥ ಆಗುತ್ತೆ ಮತ್ತು ಇನ್ನು ಮುಂದೆ ಈ ಥರ ಈ ಥರ ಅದು ಏನು ಹೇಳ್ತಾರೆ ರಿಯಾಲಿಟಿಕ್ಕಾಗಿ ಈ ಥರ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆ ಈ ವಿಡಿಯೋ ಫೀಲ್ ಆಗುತ್ತೆ ಅಂತ ಅಂದ್ಕೊತೀನಿ ನಾನು ಈ ಮಾತು ಚೆನ್ನಾಗಿ ಅನಿಸ್ತಿದೆ ಅವನೇ ಒಂಥರ ಹೊಸದಾಗಿ ಫೀಲ್ ಆಗ್ತುಂಟು ಓಕೆ ಶ್ರೇಯಾಂಶ್ ಅಂಗನವಾಡಿಯಿಂದ ಬಂದವನೇ ಫುಲ್ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊಟ್ಟೆ ಸಿಗ್ತೈತೆ ಅನಿಸುತ್ತೆ ಊಟ ಬೇಕು ಅಂದಾಗ ಊಟ ಹಾಕ್ಕೊಟ್ಟೆ ಆದರೆ ಫುಲ್ ತಿಂದೆಲ್ಲ ಸ್ವಲ್ಪ ಊಟ ಮಾಡ್ದೆ ಇವಾಗ ಕಮೆಂಟ್ ಓದೋ ಟೈಮ್ ಯಾಕಂದರೆ ನಮಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಮಾಡಿದ್ದೀರಾ ಪಾಪ ಒಂದು 3 ಡೇಸಿಂದ ಕಮೆಂಟ್ ಬಂದಿದೆ ನಾನು ಕಮೆಂಟ್ ಓದೋಕ್ಕಾಗಿಲ್ಲ ಗೈಸ್ ಇವಾಗ ಓದ್ತೀನಿ
ಫಸ್ಟ್ ಕಮೆಂಟ್ ಬಂದು ಸರ್ಪ್ರೈಸ್ ಕೊಡ್ತಾ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ತಮ್ನೆಲ್ ಹಾಕಿದ್ದೇನಲ್ಲ ಅದಕ್ಕೆ ಬಂದಿರೋ ಕಮೆಂಟ್. ಝರೀನಾ ಸಿಂಪಲ್ ವೈಬ್ಸ್ ಅನ್ನೋರು ಇಮೋಜಿಸ್ ಕಳಿಸಿದ್ದಾರೆ, ಹಾರ್ಟು, ಸ್ಮೈಲಿ, ಕಣ್ಣೊಳಗೆ ಹಾರ್ಟ್ ಎಲ್ಲ. ಅವ್ರಿಗೆ ನಿಮಗೊಂದು ಹಾರ್ಟ್. ಥ್ಯಾಂಕ್ ಯು ಸೋ ಮಚ್ ಝರೀನಾ ಮ್ಯಾಮ್ ಕಮೆಂಟ್ ಹಾಕಿದ್ದಕ್ಕೆ. ಇದೇ ಥರ ನಮ್ಮ ವೀಡಿಯೋನ ವ್ಯೂ ಮಾಡ್ತಾಯಿರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕಿದ್ದಕ್ಕೆ. ಇನ್ನೊಂದು ಬಂದು ಮಿಶ್ರಿಯಾ ಮಿಚ್ಚಿ ಅನ್ನೋರು ಹಾಯ್ ದಿವ್ಯಾ ಅಂತ ಹಾಕಿದ್ದೀರಾ, ಮತ್ತು ಇಮೋಜಿ ಕೂಡ ಹಾಕಿದ್ದೀರಾ. ಹಾಯ್, ಹಲೋ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮ ವೀಡಿಯೋ ನೀವು ಇವಾಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ವೀಡಿಯೋಸ್ನ ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕಿದ್ದಕ್ಕೆ. ಇನ್ನೊಂದು ಕಮೆಂಟು, ನನ್ನ ಎದುರುಗಡೆ ಬಂದರೆ ನಿಂತರೆ ನಾನು ಆ ವ್ಯಕ್ತಿ ಜೊತೆ ಮಾತಾಡಲ್ಲ ಅಂತ ಹಾಕಿದ್ನಲ್ವಾ ತಮ್ಮನಲ್ಲಿ. ಅದಕ್ಕೆ ದಿವ್ಯಾ ಚಿಂಜು ಅನ್ನೋರು ಮಲಯಾಳಮಲ್ಲಿ ಕಮೆಂಟ್ ಹಾಕಿದ್ದಾರೆ. ಕಿಪಿ ಕೀರ್ತಿ ಹಂಗನೇ ಒಕ್ಕ ಹಾಕ್ಯಾನು ಅಂತ ಹೇಳ್ಬಿಟ್ಟು ಹಾಕಿದಾರೆ. ಹೌದು, ಅವ್ರು ಹಂಗೆ ಮಾಡಿದರು, ತುಂಬಾ ಬೇಜಾರಾಯಿತು. ಇವಾಗ್ಲೂ ನನ್ನ ಮೈಂಡಿನ ಅದು ಹೋಗ್ತಾನೆ ಇರೋ. ನಮ್ಮ ಸುಜಾಮ ಸಹ ಹಾಕಿದ್ರು, ಹಂಗೆ ಮಾಡಿದ್ರ ಬಿಡು, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಅಂತ. ಹಂಗೆ ಮಾಡಿದರೆ ಅದು ಅವ್ರದ್ದು ಬಿಹೇವಿಯರ್ ಏನು ಅಂತ ತೋರಿಸುತ್ತೆ. ಅದೇ ಅವ್ರು ಹಂಗೆ ಮಾಡಿದ್ದಕ್ಕೆ ನಾನು ವಿಡಿಯೋದಲ್ಲಿ ಹೇಳ್ತಿರೋದು. ಮಾಡಿಲ್ಲ ಅಂದರೆ ನಾನು ಇಷ್ಟು ಧೈರ್ಯವಾಗಿ ಹೇಳೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಚಿಂಜು ಮ್ಯಾಮ್. ಇದೇ ಥರ ನಾನು ವಿಡಿಯೋ ವ್ಯೂ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಕಮೆಂಟ್ ಬಂದಿತ್ತು, ಅದು ಪಂಚಾಮೃತದು. ಇದು 4-5 ಡೇಸ್ ಬ್ಯಾಕಿನ ವೀಡಿಯೋಗೆ ಪಂಚಾಮೃತ ಮಾಡಿದ್ನಲ್ಲ, ಅದಕ್ಕೆ ಕಾಯಿ ತುರಿದು ಹಾಕಬೇಕಿತ್ತು, ಇನ್ನೂ ಟೇಸ್ಟಿಯಾಗಿ ಆಗ್ತಿತ್ತು ಅಂತ ಹೇಳಿದ್ದಾರೆ. ಇನ್ನೊಂದು ಸತಿ ಟ್ರೈ ಮಾಡಿದಾಗ ಖಂಡಿತವಾಗ್ಲೂ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಜೆಷನಿಗೆ. ಥ್ಯಾಂಕ್ ಯು. ಇದೇ ಥರ ನಮ್ಮ ವೀಡಿಯೋನ ವ್ಯೂ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬಂದು ಅಮ್ಮ ಕೊಟ್ಟ ಸರ್ಪ್ರೈಸಿಗೆ ನನ್ನ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಅದು ತಮ್ಮನೇಲಿ ಹಾಕಿದ್ದೆ, ಅದಕ್ಕೆ ಬಂದಿದ್ದು ಕಮೆಂಟು. ಅನಿಶಾ ದಿಲೀಪ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಸೂಪರ್ ಸನ್ನಿ ಅಂತ ಸ್ಮೈಲ್ ಹಾಕಿ, ಲವ್ ಯು ಅಂತ ಹಾರ್ಟ್ ಹಾಕಿ, ನಾನು ಅಂಗನವಾಡಿ ಹೋಗಿ ಬರ್ತೀನಿ, ಅಲ್ಲಿ ಹೇಳ್ತೀನಿ, ಹೌ ಕ್ಯೂಟ್ ಈಸ್ ಇಟ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಶ್ರೇಯಾಂಶ್ ಹೇಳ್ತಾನೆ ಇಲ್ಲಿಂದ ಹೊರಡ್ಬೇಕಾರೆ, ಅಂಗನವಾಡಿ ಹೋಗಿ ಬರ್ತೀನಿ, ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾನೆ. ಅದು ಅವ್ರಿಗೆ ತುಂಬ ಇಷ್ಟ ಆಗಿದೆ ಅಂತ ಅದಕ್ಕೆ ಕಮೆಂಟ್ ಹಾಕಿದ್ದಾರೆ. ಶ್ರೇಯಾಂಶ್ ಇಲ್ಲಿ ನೋಡಿ, ನಿಮಗೆ ಅನುಷಾ ದಿಲೀಪ್ ಮ್ಯಾಮ್ ಕಮೆಂಟ್ ಹಾಕಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಹಾಂ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಾಯ್. ಓಕೆ, ಮತ್ತು ಅದೇ ವಿಡಿಯೋಗೆ ಮತ್ತೊಂದು ಕಮೆಂಟ್ ಬಂದಿದೆ. ಸಾನ್ವಿ ರೋಹಿತ್ ಅನ್ನೋರು ಗುಡ್ ಶ್ರೇಯಾಂಶ್ ಹಾರ್ಟ್ ಹಾಕಿದ್ದಾರೆ. ಅಂಗನವಾಡಿ ಹೋಗಿದ್ದೀರಾ, ಗುಡ್ ಬಾಯ್ ಆಗಿ ಇದೇ ಥರ ಯಾವಾಗಲೂ ಹ್ಯಾಪಿಯಾಗಿ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಹಾರ್ಟ್ ಸಿಂಬಲ್ ಹಾಕಿದ್ದಾರೆ. ಶ್ರೇಯಾಂಶ್ ಹ್ಯಾಪಿಯಾಗಿ ಹೋಗಿ ಬನ್ನಿ ಅಂತ ಮ್ಯಾಮ್ ಕಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೊ ಮಚ್. ಬಾಯ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವನು ಇವಾಗ ಅಂಗನವಾಡಿಯಿಂದ ಬಂದಿದ್ದಕ್ಕೆ ನಿಮಗೆ ಅಷ್ಟು ನೀಟಾಗಿ ರೆಸ್ಪಾನ್ಸ್ ಕೊಡ್ತಿಲ್ಲ. ನೆಕ್ಸ್ಟ್ ಕಮೆಂಟ್ ಬಂದು ಮತ್ತೆ ಅನುಷಾ ದಿಲೀಪ್ ಮ್ಯಾಮೇ ಹಾಕಿದ್ದಾರೆ. ಟೈಮ್ ಆಗಿ ಅಂತ ಹೇಳ್ಬಿಟ್ಟು ಸ್ಮೈಲಿ ಹಾಕಿದ್ದಾರೆ. ಇದು ಬಂದು ಅಚ್ಚನ ಅಂಗಡಿಯಲ್ಲಿ ಅಚ್ಚ ಏನಾದ್ರು ತಗೋ ತಿನ್ನೋಕ್ಕೆ ಅಂತ ಹೇಳ್ಬೇಕಾದ್ರೆ ಅವ್ನು ಹೇಳ್ತಾನೆ, ಟೈಮ್ ಆಯಿ ಅಚ್ಚ ಪೋಯ್ಟ್ ವರ ಅಂತ ಹೇಳ್ತಾನೆ. ಆ ಡೈಲಾಗಿಗೆ ಅವರು ತುಂಬ ಸ್ಮೈಲಿ ಕಳಿಸಿ ಇದನ್ನು ಕಮೆಂಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ವೀಡಿಯೋ ವ್ಯೂ ಮಾಡಿ ಪ್ರತಿಯೊಂದು ಪಾಯಿಂಟನ್ನ ನೋಟಿಸ್ ಮಾಡಿ ನನಗೆ ಕಮೆಂಟ್ ಹಾಕಿದ್ದಕ್ಕೆ ಥ್ಯಾಂಕ್ ಯು. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಹೇಳಿ ಮಗನೇ ಎಲ್ಲರಿಗೂ. ಥ್ಯಾಂಕ್ ಯು ಗೈಸ್, ಇವತ್ತು ಶ್ರೇಯಾಂಶಿಗೆ ಚಿಕನ್ ತಿನ್ನೋಕ್ಕೆ ಅನಿಸ್ತು ಅಂತ ಹೇಳ್ಬಿಟ್ಟು ನಾನು ಚಿಕನ್ ತಂದೆ. ಮಿಥುನ್ ಮೀನು ತಗೊಂಡು ಬಂದಿದ್ದಾರೆ. ಹಾಗಾಗಿ ಮೀನನ್ನ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಫ್ರೈ ಮಾಡೋಕ್ಕೆ ಮಸಾಲೆ ಹಚ್ಚಿಟ್ಟಿದ್ದಾರೆ. ಫ್ರಿಜ್ಜಲ್ಲಿ ಹಚ್ಚಿಟ್ಟಿದ್ರು, ನಿಮಗೆ ತೋರಿಸ್ಬೇಕಂತ ನಾನು ವಾಪಸ್ ತೆಗೆದೆ. ಮತ್ತು ಇವತ್ತು ಚಿಕನಲ್ಲಿ ಫ್ರೈ ಮಾಡ್ತಾಯಿದ್ದೀವಿ. ಇದು ನಮ್ಮ ಸುಜಾಮಂದು ರೆಸಿಪಿನ ನಾವು ಮನೇಲಿ ಟ್ರೈ ಮಾಡ್ತಿದ್ದೀವಿ. ಅವ್ರು ಮಾಡೋ ಥರ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ಮಾಡೋದು ಕರೆಕ್ಟ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಸುಜಾಮ ಮಾಡಬೇಕಾದ್ರೆ ಅವ್ರ ಕೈಯಾರೆ ಮಾಡ್ಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ನಾವು ಟ್ರೈ ಮಾಡ್ತೀವಿ. ನಾನು ಮಾಡ್ತೀನಿ ಇಲ್ಲ ಅಮ್ಮ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ ಯಾರು ಮಾಡಿದ್ರು. ಈಗ ಫಸ್ಟು ರೆಸಿಪಿನ ನಿಮಗೆ ತೋರಿಸ್ತೀನಿ, ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಶಾರ್ಟ್ಸಲ್ಲಿ ಹಾಕ್ತೀನಿ. ನೀವು ನೋಡ್ಕೊಂಡು ಮನೇಲಿ ಟ್ರೈ ಮಾಡಿ. ಯಾಕಂದರೆ ಶಾರ್ಟ್ಸಲ್ಲೇ ಎಲ್ಲ ಹಾಕ್ತಾಯಿದ್ರೆ ನಿಮಗೆ ಗೊತ್ತಾಗಲ್ಲ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ. ಹಾಗಾಗಿ ಇಂಗ್ರೀಡಿಯೆಂಟ್ಸ್ನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಮಾಡೋದು ಇದು
ಏನು ಸ್ಟೆಪ್ ವೈಸ್ ಏನು ಮಾಡೋಕ್ಕಿರುತ್ತೆ ಅದನ್ನ ಬಂದು ಶಾರ್ಟ್ಸಲ್ಲಿ ಹಾಕ್ತೀನಿ. ನೀವು ಹೋಗಿ ನೋಡ್ಕೊಂಡು ಮಾಡಿಕೊಂಡು ಟೇಸ್ಟ್ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಬೇಕು. ಓಕೆ, ಇದು ಇವತ್ತಿನ ಸ್ಪೆಷಲ್ ಬಂದು ಸುಜಮ್ಮ ವೆರೈಟಿ ಚಿಕನ್. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಇಂಗ್ರೀಡಿಯೆಂಟ್ಸ್ 1 by 1 ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಚಿಕನ್ ಫ್ರೈಗೆ ಚಿಕನ್, ಇದು 1 kg ಚಿಕನ್ ಇದೆ ಇದರಲ್ಲಿ. ಹಾಗೆ ಇದು ಗರಂ ಮಸಾಲ, ಅರಿಶಿನ ಪುಡಿ, ಖಾರ ಪುಡಿ, ಧನ್ಯ ಪುಡಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು. ಇದು ಕಾಚಾಂ ಪುಡಿ ಅಂತ. ನಿಮಗೆ ಇದು ಸಿಕ್ಕಿಲ್ಲ ಅಂದರೆ ನೀವು ಲೆಮನ್ ಯೂಸ್ ಮಾಡ್ಬೋದು. ಇದು ಹುಳಿಗೆ. ಮತ್ತು ಎಣ್ಣೆ, ಉಪ್ಪು, ಲಾಸ್ಟ್ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು. ಇವತ್ತಿನ ಕಿವಿಮಾತು: ಯಾವ ವ್ಯಕ್ತಿ ತನ್ನ ತಪ್ಪು ಸರಿಪಡಿಸಿಕೊಳ್ಳಲು ಹೋರಾಟ ಮಾಡುತ್ತಾನೋ ಅವನನ್ನು ಯಾವತ್ತೂ ಸೋಲಿಸಲು ಸಾಧ್ಯವಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.